ಸ್ಯಾಂಡಲ್ವುಡ್ ಮೂಲಕ ಚಿತ್ರರಂಗವನ್ನ ಪ್ರವೇಶಿಸಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರುವ ರಶ್ಮಿಕಾ ಮಂದಣ್ಣ ಸದ್ಯ ಬಹುಬೇಡಿಕೆಯ ನಟಿ. ದಕ್ಷಿಣ ಭಾರತ ಚಿತ್ರರಂಗ ಮಾತ್ರವಲ್ಲ, ಬಾಲಿವುಡ್ನಲ್ಲೂ ಒಂದರ ಹಿಂದೆ ಒಂದರಂತೆ ಅವಕಾಶವನ್ನ ಬಾಚಿಕೊಳ್ಳುತ್ತಿರುವ ಈ ಕೊಡಗಿನ ಬೆಡಗಿ ಏಪ್ರಿಲ್ 5 ಶನಿವಾರ 29ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಓಮನ್ಗೆ ಹಾರಿರುವ ಅವರು ಅಲ್ಲಿ ಆಪ್ತರು, ಸ್ನೇಹಿತರೊಂದಿಗೆ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಇದೀಗ ಈ ಬರ್ತ್ಡೇ ಪಾರ್ಟಿಯಲ್ಲಿ ರಶ್ಮಿಕಾ ಅವರ ಬಾಯ್ ಫ್ರೆಂಡ್ ಟಾಲಿವುಡ್ ನಟ ವಿಜಯ್ ದೇವರಕೊಂಡ ಕೂಡ ಭಾಗಿಯಾಗಿದ್ದಾರೆ ಎನ್ನುವ ಸುದ್ದಿ ಹಬ್ಬಿದೆ. ಇಬ್ಬರು ಜೊತೆಯಾಗಿ ಪೋಸ್ ಕೊಟ್ಟಿರುವ ಫೋಟೋ ಹೊರಬರೆದಿದ್ದರೂ ಇಂತಹ ವದಂತಿ ಹರಡಲು ಇಬ್ಬರು ಪ್ರತ್ಯೇಕವಾಗಿ ಹಂಚಿಕೊಂಡ ಫೋಟೋಗಳೇ ಕಾರಣ ಎನ್ನುವುದು ವಿಶೇಷ. ಹುಟ್ಟುಹಬ್ಬ ಆಚರಿಸಿಕೊಂಡ ಫೋಟೋವನ್ನ ರಶ್ಮಿಕಾ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಬೀಚ್ನಲ್ಲಿ ಕುಳಿತಿರುವ ಫೋಟೋ ಇದಾಗಿದೆ. ಈ ಫೋಟೋ ವೈರಲ್ ಆದ ಬೆನ್ನಲ್ಲೇ ವಿಜಯ್ ದೇವರಕೊಂಡ ಕೂಡ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಬೀಚ್ನಲ್ಲಿ ಪೋಸ್ಟ್ ನೀಡಿರುವ ಫೋಟೋಗಳನ್ನ ಶೇರ್ ಮಾಡಿದ್ದಾರೆ. ಇಬ್ಬರು ಪ್ರತ್ಯೇಕವಾಗಿ ಹಂಚಿಕೊಂಡಿರುವ ಫೋಟೋದಲ್ಲಿನ ಸಾಮ್ಯತೆಯನ್ನ ಫ್ಯಾನ್ಸ್ ಗಮನಿಸಿದ್ದಾರೆ. ಹೀಗಾಗಿ ರಶ್ಮಿಕಾ ಬರ್ತ್ಡೇ ಪಾರ್ಟಿಯಲ್ಲಿ ವಿಜಯ್ ಕೂಡ ಭಾಗಿಯಾಗಿದ್ದಾರೆ ಎಂದು ಹೇಳುತ್ತಿದ್ದಾರೆ. ರಶ್ಮಿಕಾ ಮತ್ತು ವಿಜಯ್ ಅವರಿದ್ದ ಬ್ಯಾಕ್ಗ್ರೌಂಡ್ ಗಮನಿಸಿದರೆ ಇವರಿಬ್ಬರಿದ್ದ ಸ್ಥಳ ಒಂದೇ ಎನ್ನುವುದು ಹಲವರ ವಾದ. ಇಬ್ಬರ ಫೋಟೋದಲ್ಲಿಯೂ ಕಂಡುಬರುವ ಬಿಳಿ ಮರಳು, ನೀಲಿ ಛತ್ರಿ ಮತ್ತು ತಾಳೆ ಮರ ಇದೆರಡೂ ಒಂದೇ ಜಾಗ ಎನ್ನುವುದಕ್ಕೆ ಸಾಕ್ಷಿ ಎಂದು ಅಭಿಮಾನಿಗಳು ಹೇಳಿದ್ದಾರೆ. ಹೀಗಾಗಿ ಓಮನ್ನಲ್ಲಿ ಇಬ್ಬರು ಒಟ್ಟಿಗೆ ಪಾರ್ಟಿ ಮಾಡಿದ್ದಾರೆ ಎನ್ನುತ್ತಿದ್ದಾರೆ. ರಶ್ಮಿಕಾ ಮತ್ತು ವಿಜಯ್ ಡೇಟಿಂಗ್ ನಡೆಸುತ್ತಿದ್ದಾರೆ ಎನ್ನುವ ವದಂತಿ ಹಲವು ವರ್ಷಗಳಿಂದ ಹರಿದಾಡುತ್ತಿದ್ದರೂ ಇಬ್ಬರು ಈ ಬಗ್ಗೆ ಎಲ್ಲಿಯೂ ಬಾಯ್ಬಿಟ್ಟಿಲ್ಲ. ಕದ್ದು ಮುಚ್ಚಿ ಓಡಾಡುವಾಗ ಈ ಜೋಡಿ ಹಲವು ಬಾರಿ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದೆ. 2018ರಲ್ಲಿ ತೆರೆ ಕಂಡ ಟಾಲಿವುಡ್ ಚಿತ್ರ ಗೀತಾ ಗೋವಿಂದಂನಲ್ಲೂ ಈ ಜೋಡಿ ಮೊದಲ ಬಾರಿಗೆ ತೆರೆ ಹಂಚಿಕೊಂಡಿತ್ತು. ಈ ರೊಮ್ಯಾಂಟಿಕ್ ಡ್ರಾಮಾ ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಜಿಕ್ ಮಾಡುವ ಮೂಲಕ ವಿಜಯ್ ರಶ್ಮಿಕಾ ಸಿನಿಪ್ರಿಯರ ಹಾಟ್ ಫೇವರೇಟ್ ಎನಿಸಿಕೊಂಡಿದ್ದರು. ಜೊತೆಗೆ ಈ ಚಿತ್ರದ ವೇಳೆ ಇಬ್ಬರ ಮಧ್ಯೆ ಪ್ರೀತಿ ಚಿಗುರೊಡೆಯಿತು ಎನ್ನಲಾಗಿದೆ. ಅದಾದ ಬಳಿಕ 2019ರಲ್ಲಿ ತೆರೆ ಕಂಡ ಡಿಯರ್ ಕಾಮ್ರೇಡ್ ತೆಲುಗು ಸಿನಿಮಾದಲ್ಲಿಯೂ ಇವರು ಜೊತೆಯಾಗಿ ನಟಿಸಿದ್ರು. ಈ ವೇಳೆ ಇವರ ಸಂಬಂಧ ಮತ್ತಷ್ಟು ಗಟ್ಟಿಯಾಯಿತು. ಈ ಮಧ್ಯೆ ರಶ್ಮಿಕಾ ಹಲವು ಬಾರಿ ವಿಜಯ್ ಮನೆಯಲ್ಲಿ ಕಾಣಿಸಿಕೊಂಡಿದ್ದರು. ಜೊತೆಗೆ ಇಬ್ಬರು ಆಗಾಗ ಕದ್ದು ಮುಚ್ಚಿ ಪ್ರವಾಸವನ್ನ ಮಾಡುತ್ತಿದ್ದರು. ಇವರು ನೇರವಾಗಿ ಹೇಳದಿದ್ದರೂ ಪ್ರತ್ಯೇಕವಾಗಿ ಹಂಚಿಕೊಳ್ಳುತ್ತಿದ್ದ ಫೋಟೋ ಇಬ್ಬರು ಒಂದೇ ಸ್ಥಳದಲ್ಲಿದ್ದರು ಎನ್ನುವ ಸೂಚನೆಯನ್ನ ನೀಡುತ್ತಲೇ ಇತ್ತು. ಸದ್ಯದಲ್ಲೇ ಇವರು ತಮ್ಮ ಪ್ರೀತಿಗೆ ಅಧಿಕೃತ ಮುದ್ರೆ ಒತ್ತಲಿದ್ದಾರೆ ಎನ್ನುವ ಮಾತು ಕೇಳಿಬಂದಿದೆ.